ದೇಶದೆಲ್ಲೆಡೆ ಸದ್ಭಾವನೆ ಜ್ಯೋತಿ ಬೆಳಗಲಿ, ಸೌಹಾರ್ದತೆಯ ಭಾರತ ಅರಳಲಿ. ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಕೂಡ್ಲಿಗಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ 35ನೇ ರಾಜೀವ್ ಗಾಂಧಿ ಸದ್ಭಾವನಾ ಜ್ಯೋತಿ ಯಾತ್ರೆ ಹಾದು ಹೋಗುವಾಗ ಕ್ಷೇತ್ರದ ಶಾಸಕ ಎನ್.ಟಿ. ಶ್ರೀನಿವಾಸರವರು ಜ್ಯೋತಿಯನ್ನ ಶ್ರದ್ಧೆ, ಗೌರವ, ಅಭಿಮಾನ ಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡರು. ಜ್ಯೋತಿ ಯಾತ್ರೆ ತಮಿಳುನಾಡಿನ ಶ್ರೀ ಪೆರಂಬೂರಿನಿಂದ ಆರಂಭಗೊಂಡಿದೆ. 35ನೇ ರಾಜೀವ್ ಗಾಂಧಿ ಸದ್ಭಾವನಾ ಜ್ಯೋತಿ ಯಾತ್ರೆ ನವದೆಹಲಿಯತ್ತ ಸಾಗ್ತಾ ಇದ್ದು, ಚಿತ್ರದುರ್ಗದಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಕೂಡ್ಲಿಗಿಗೆ ಆಗಮಿಸಿತ್ತು. ಶಾಸಕರು ಜ್ಯೋತಿಯನ್ನ ತಂದಿರುವ ಎಲ್ಲಾ ಯಾತ್ರಿಕರನ್ನ ಎಲ್ಲಾ ಬಗೆಯಲ್ಲಿ ಶಾಸಕರು ಸತ್ಕರಿಸಿ ಸಹಕರಿಸಿದ್ರು. ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ದೇಶದಲ್ಲಿ ನೂತನ ತಂತ್ರಜ್ಞಾನ ಹಾಗೂ ವೈಜ್ಞಾನಿಕ ಕ್ರಾಂತಿಯನ್ನ ಮಾಡಿರುವ ಹೆಗ್ಗಳಿಕೆ ದಿವಂಗತ ರಾಜೀವ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತೆ. ಅವರ ಸೌಹಾರ್ದ, ಸದ್ಭಾವನೆ ಅನನ್ಯವಾದುದು ಮತ್ತು ಅವರ ದೂರದೃಷ್ಟಿಯ ಮನೋಭಾವ ರಾಜಕಾರಣಿಗಳಿಗೆ ಯಾವಾಗಲೂ ಕೂಡ ಮಾದರಿಯಾಗುತ್ತೆ. ರಾಜೀವ್ ಗಾಂಧಿಯವರ ಸೌಹಾರ್ದತೆ, ಏಕತಾ ಮನೋಭಾವನೆ ಎಲ್ಲರಿಗೂ ಕೂಡ ಅನುಕರಣೀಯವಾಗಿದೆ. ರಾಜೀವ್ ಗಾಂಧಿಯವರ ಸಹಬಾಳ್ವೆ ಹಾಗೂ ರಾಷ್ಟ್ರೀಯ ಸಮಗ್ರತೆಯ ಸಂದೇಶವನ್ನು ಹೊತ್ತು ಸಾಗ್ತಾ ಇರುವ ಈ ಸದ್ಭಾವನಾ ಜ್ಯೋತಿ ಯಾತ್ರೆ ರಾಷ್ಟ್ರದ ಜನಮನಗಳಲ್ಲಿ ಒಗ್ಗಟ್ಟಿನ ಜ್ಯೋತಿಯನ್ನ ಬೆಳಗಿಸಲಿ ಅಂತ ಆಶಿಸಿದ್ರು. ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ್, ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ಗುರುಸಿದ್ದನ್ ಗೌಡ ಅವರು ಮಾತನಾಡಿದರು. ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಎಂಡಿ ಜಿಲಾನ್ ಬಾಷಾ, ಮುಖಂಡರಾದ ಟಿಜಿ ಮಲ್ಲಿಕಾರ್ಜುನ ಗೌಡ, ಸಿಬಿ ಜಯರಾಮ್ ನಾಯಕ್, ಸಿಡೇಗಲ್ ಬಸವರಾಜ್, ಟಿ ಉಮೇಶ್, ಕೋಗಡಿ ಮಂಜುನಾಥ್, ಮಾದರಳಿ ನಜೀರ್ ಸಾಬ್, ಮಲಾಪುರ ರಾಘವೇಂದ್ರ, ಬಿಬಿ ತಾಂಡ ಬಾಲಾಜಿ ನಾಯಕ್, ಬಡೇಲಡುಕ ಸತೀಶ್ ಸೇರಿದಂತೆ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ಎಲ್ಲ ವಯಸ್ಸಾಗಿರೋ ತಾಯಂದ್ರೆ ಎಲ್ಲ ನಮ್ಮ ತಂದೆಯವರು ಶಾಸಕರಾಗಿದ್ದರು ರಾಮಲಿಂಗಾರೆಡ್ಡಿ ಸಾಹೇಬ್ರ ಜೊತೆಗೆ. ಆಯ್ತಾ, ತುಂಬ ಕ್ಲೋಸ್ ಫ್ರೆಂಡ್ಸ್ ರಾಮಲಿಂಗಾರೆಡ್ಡಿ ಸಾಹೇಬರು, ಎನ್.ಟಿ. ಬೊಮ್ಮಣ್ಣವ್ರ ಅಂತೇಳಿ. ಈಗಲೂ ನಾನು ಈಗ ನಮ್ಮ ತಂದೆಯವ್ರ ಜೊತೆಗಾಗಿದ್ದರು, ನಾವು ಈಗ ಅವ್ರ ಜೊತೆ ಶಾಸಕರಾಗಿದ್ದೀವಿ. ಭಾಳ ಪ್ರೀತಿ ನಮ್ಮ ಮೇಲೆ. ಒಳ್ಳೆ ಮಿನಿಸ್ಟರ್, ವೆರಿ ವೆರಿ ನೈಸ್. ಗುಂಡೂರಾವ್ ಅವರು ನಮಗೆ ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ. ಕ್ಷೇತ್ರಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. 3 ವರ್ಷದಲ್ಲಿ 2500 ಕೋಟಿ ರೂಪಾಯಿ ಅನುದಾನ ತಂದು ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬೆಳಗ್ಗೆ 2 ಸಲ ಬಂದು ಹೋದ್ರು, ಬಹಳ ಲೇಟ್ ಆಗಿತ್ತು, ಹೋಗಿ ಪೂಜೆ ಮಾಡಿ ಒಳ್ಳೆ ಕೆಲಸನೇ ಮಾಡೋದು. ಆಯ್ತಾ, ಒಂದು ನಿಮಿಷ ಬನ್ನಿ ಹೋಗ್ರಿ, ಗಾಡಿ ಹೋಗ್ರಿ. ರಾಜೀವ್ ಗಾಂಧಿ ಅವರೇ ಪ್ರಮುಖ ಕಾರಣ. ಸ್ಯಾಮ್ ಪಿಟ್ರೋಡ್ ಎಲ್ಲರಿಗೂ ನಮಸ್ಕಾರ. 35ನೇ ರಾಜೀವ್ ಗಾಂಧಿ ಸದ್ಭಾವನಾ ಯಾತ್ರೆ ಈ ಸಂದರ್ಭದಲ್ಲಿ ಏನು ರಾಜೀವ್ ಗಾಂಧಿ ಅವರು ಅಸಸಿನೇಟ್ ಆದರು, ಏನು ಅಲ್ಲಿ ಬಲಿಯಾದರು. ಆ ಸ್ಥಳದಿಂದ ಒಂದು ಸದ್ಭಾವನಾ ಜ್ಯೋತಿ ಯಾತ್ರೆಯನ್ನ ನಮ್ಮ ACC ಮತ್ತು KPCC ಮತ್ತು ತಮಿಳುನಾಡಿನ ಎಲ್ಲ ನಮ್ಮ ಕಾಂಗ್ರೆಸ್ ತಂಡದವರು ಈ ಸದ್ಭಾವನಾ ಯಾತ್ರೆಯನ್ನ ಪೆರಂಬಲೂರಿನ ದೆಹಲಿವರೆಗೆ ಈ ಯಾತ್ರೆ ನಡೀತಾ ಇದೆ. ನಮ್ಮ ರಾಜೀವ್ ಗಾಂಧಿ ಅವ್ರನ್ನ ನೆನೆಸ್ಬೇಕು ಅಂತ ಹೇಳಿದ್ರೆ ದೂರದರ್ಶನ ಬಂದಿರೋದು, ಟೆಲಿಕಮ್ಯುನಿಕೇಶನ್ ಬಂದಿರೋದು, ಇವತ್ತು ಕೈಯಲ್ಲಿರ್ತಕ್ಕಂಥ ಎಲ್ಲ ಮೊಬೈಲ್ಗಳು ಬಂದಿರೋದು ಕೂಡ ಮುಖ್ಯವಾಗಿ ಅವರಿಗೆ ಏನು ತಾಂತ್ರಿಕವಾಗಿ ಸಲಹೆ ಕೊಟ್ಟಿರ್ತಕ್ಕಂಥ ಸ್ಯಾಮ್ ಪಿಟ್ರೋಡ್ ಅವ್ರನ್ನ ಅಮೇರಿಕದಿಂದ ಇಂಜಿನಿಯರ್ ಕರೆಸ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಸಾಧಿಸಿ ಕಾಂಗ್ರೆಸ್ ಕ್ಯಾಕಿ ಅಂತ ಕೇಳ್ತಾರೆ, ಆದರೆ ಇವತ್ತು ಕೈಯಲ್ಲಿರ್ತಕ್ಕಂಥ ಎಲ್ಲ ಮೊಬೈಲ್ಗಳು, ತಾಂತ್ರಿಕ ವಿಷಯಗಳು ನಮ್ಮ ರಾಜೀವ್ ಗಾಂಧಿ ಅವರ ಕೊಡುಗೆ ಅಂತ ತಪ್ಪ
ನೆನಪಾಗ್ಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಜೀವ್ ಗಾಂಧಿ ಅವ್ರನ್ನ ನೆನಪು ಮಾಡಿಕೊಂಡು ಕಾಂಗ್ರೆಸ್ ಇವತ್ತಿನ ಏನು ದೇಶ ಮಹಾನ್ ಭಾರತ ಐತಂತೆ ಘೋಷಣೆ ಮಾಡಿದ್ರು ಆ ನಿಟ್ಟಿನಲ್ಲಿ ಪ್ರಗತಿನ ಎತ್ತ ನಡೀತಾ ಇದೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಸದ್ಭಾವನೆಯ ಇಡೀ ತಂಡಕ್ಕೆ ನಮ್ಮ ಕೂಡ್ಲಿಗಿ ಕ್ಷೇತ್ರದ ಶಾಸಕರ ಪರವಾಗಿ ಮತ್ತು ಎರಡೂ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಮತ್ತು ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಬಂಧುಗಳಿಗೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಒಂದೆರಡು ಮಾತುಗಳನ್ನು ಮಾನ್ಯ ಶಾಸಕರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ದಿವಂಗತ ರಾಜೀವ್ ಗಾಂಧಿಯವರ ಸದ್ಭಾವನಾ ಒಂದು ಯಾತ್ರೆಗೆ ಒಂದು ಹೃದಯಪೂರ್ವಕ ಬೆಂಬಲ ಸಲ್ಲಿಸುತ್ತಾ ಇವತ್ತು ನಿಜವಾಗ್ಲೂ ನಮ್ಮೆಲ್ಲರಿಗೆ ಒಂದು ಸುವರ್ಣ ಅವಕಾಶ. ಇವತ್ತು ಏನು ಹೇಳಿದ್ರಿ, ಇವತ್ತು ಸೈಂಟಿಫಿಕ್ ಆಗಿ ದೇಶ ಮುಂದಕ್ಕೆ ಕಾರಣೀಕರ್ತರು. ನನಗೆ ನೆನಪಿರೋದು ಮೇ 20, 1991 SSLC ರಿಸಲ್ಟ್ ಬಂದಿತ್ತು. ನಾನು ಫಸ್ಟ್ ಕ್ಲಾಸು, ರಾತ್ರಿ ಖುಷಿಯಿಂದ ಮಲ್ಕೊಂಡ್ವಿ. ಬೆಳಿಗ್ಗೆ 5 ಗಂಟೆಗೆ ನ್ಯೂಸ್ ಬಂತು, ಆಯಿತಾ, ರಾಜೀವ್ ಗಾಂಧಿ ಅವ್ರದ್ದು ಹತ್ಯೆ ಆಗ್ಬಿಟ್ಟಿದೆ ಅಂತ. ಅವತ್ತು ಆಯಿತಾ, ಮನೆಯಲ್ಲಿ ಒಂಥರ ಸುಖದ ವಾತಾವರಣ ಆಗೋಯ್ತು. ನಾವು ಎಷ್ಟು ಖುಷಿ ಪಡ್ತಾ ಇದ್ವೋ ಅಷ್ಟು ಬೇಜಾರಾಗೋಯ್ತು ಅವತ್ತು. ಅಂಥ ಒಂದು ಅದು ಒಂದು ದಿವಸಗಳಿಂದ ಇವತ್ತಿನ ನಿರಂತರವಾಗಿ ಒಂದು ಯಾತ್ರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಒಂದು ದೇಶ ಒಂದು ಸೈಂಟಿಫಿಕ್ ವೈಜ್ಞಾನಿಕವಾಗಿ ಮುಂದುವರಿಬೇಕಂತ ಕಾರಣೀಕರ್ತರಾದಂಥ ಮತ್ತು ವಿಶೇಷವಾಗಿ ಯುವಕರಿಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತೇನೋ ಯುವಕರೇ ಒಂದು ದೇಶದ ಬೆನ್ನಲ್ಲಿ ಬಂತಲೇ ರೀಸೆಂಟಾಗಿ ತೋರಿಸಿದ್ದಾರೆ. ಆದಂಥವ್ರನ್ನ ಇವತ್ತು ಮುಂದಿನ 50 ವರ್ಷದ ಯೋಚನೆ ಮಾಡಿ ಅವತ್ತೇ ಒಂದು ದೇಶದ ಆರ್ಥಿಕ ಪ್ರಗತಿಗೆ ಮುನ್ನಡಿಯನ್ನು ಬರೆದಿರ್ತಕ್ಕಂಥ ಶ್ರೀ ರಾಜೀವ್ ಗಾಂಧಿ ಅವರ ಒಂದು ಸದ್ಭಾವನಾ ದಿನಾಚರಣೆಗೆ ಬೆಂಬಲ ವ್ಯಕ್ತಪಡಿಸಿ ಇವತ್ತು ನಿಜವಾಗ್ಲೂ ನಮ್ಮ ಎಲ್ಲರ ಪುಣ್ಯ. ಇವರು ಪಾಪ ನಿಷ್ಕಳಂಕವಾಗಿ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅದಕ್ಕೆ ನಮಗೆ ಎಲ್ಲ ನಿಮ್ಗೆ ಯಾವ ರೀತಿ ಸಹಕಾರ ಬೇಕು ಎಲ್ಲ ಸಹಕಾರ ಕೂಡ ನಾವು ಕೊಟ್ಟು ನಿಮಗೆ ಇದು ಈ ಯಾತ್ರೆನ ಒಂದು ದೇಶದ ಒಂದು ಶಾಂತಿ ಸುವ್ಯವಸ್ಥೆಗೆ ಹೇಳ್ತಾ ಇದ್ದೇನೆ. ನೀವು ಉಗ್ರವಾದ ಇರಬಾರ್ದು, ಮಕ್ಕಳು ಇರಬಾರ್ದು ದೇಶದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಈ ಯಾತ್ರೆಯನ್ನು ಕೈಗೊಳ್ತಾ ಇದ್ದೀರಿ ಅಂತಲೇ ನಿಜವಾಗ್ಲೂ ನಾವು ಅಂಥ ಒಂದು ಪರಿಸ್ಥಿತಿಯಲ್ಲಿ ಶಾಂತಿಯಿಂದ ಸುವ್ಯವಸ್ಥೆಯಿಂದ ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ಸೂಕ್ಷ್ಮವಾಗಿ ಒಂದು ವೈಜ್ಞಾನಿಕ ಚಿಂತನೆಗಳಿಟ್ಕೊಂಡು ದೇಶಕ್ಕೆ ಕೊಡುಗೆ ಕೊಡೋಂಥ ನಿಟ್ಟಿನಲ್ಲಿ ತಾವೇನು ಕೈಗೊಂಡಿದ್ದೀರಿ ಯಾತ್ರೆನ ಇದು ಶುಭವಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮ್ಮ ಸಹಕಾರ ಇರ್ತದೆ ಅಂತ ಹೇಳ್ತಾ ಜೈ ಹಿಂದ್.